Hi friends, welcome to YouTube channel Study Karnataka. This is the 15th class and in this we will be seeing 2019 and 2020 labor codes, right? ಅಂದರೆ ಇದು 15ನೇ ಕ್ಲಾಸ್ ಆಗಿದ್ದು ಇದರಲ್ಲಿ ನಾವು 2019 ಮತ್ತು 20ರಲ್ಲಿ ಮಾಡಿದ ಸಂಹಿತೆಗಳನ್ನು ನೋಡೋಣ. ಮೊದಲನೇದಾಗಿ ವೇತನ ಸಂಹಿತೆ 2019, that is code on wages 2019, that is very much important for the examination as the focus is on labor codes that has been drafted in 2019 and 2020. So let's begin the video. ಇದು ಮೊದಲನೇ ಭಾಗವಾಗಿದ್ದು ವೇತನ ಸಂಹಿತೆ 2019ರ ಮೊದಲನೇ ಭಾಗವಾಗಿದ್ದು ಈ ವೇತನ ಸಂಹಿತೆ 2019 ತುಂಬ ದೊಡ್ಡದಾಗಿದೆ. ಇದರಲ್ಲಿ ಹಲವಾರು ಸೆಕ್ಷನ್ಸ್ ಮತ್ತು ಪ್ರೊವಿಷನ್ಸನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು 4 ಕಾಯ್ದೆಗಳನ್ನು ವಿಲೀನಗೊಳಿಸಿದೆ. ಸೊ ಇದರಿಂದಾಗಿ ಈ 4 ಕಾಯ್ದೆಯ ಪ್ರೊವಿಷನ್ಸನ್ನು ಒಂದೇ ಕೋಡ್ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ವಿಡಿಯೋ ಸ್ವಲ್ಪ 2ರಿಂದ 3 ಭಾಗವಾಗಬಹುದು. ಇದು ಮೊದಲನೇ ಭಾಗವಾಗಿದೆ. ಸೊ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್ ಆಫ್ ದಟ್ code on wages 2019. There will be the second part as well as the third part because the questions can be asked on these wages such as code on wages. So we need to discuss it in detail. So let's begin the video. In this class we will be seeing what is according to this code. According to this code, what is accounting period, who are workers, who are laborers, and what is the bonus that need to be paid to those employees. This we will be seeing in this video. Second is fixation of wage period. Third, time of payment of wages, within which time the payment should be done. ಅಂದರೆ ಯಾವ ಸಮಯದಲ್ಲಿ ವೇತನವನ್ನು ನೀವು ಪಾವತಿಸಬೇಕು ಇದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಡಿಡಕ್ಷನ್, ಈಗ ವೇತನವನ್ನು ನೀಡಬೇಕಾದರೆ ನೀವು ಅದರಲ್ಲಿ ಯಾವ ಕಡಿತಗಳನ್ನು ಮಾಡಬಹುದು ಅದನ್ನು ಕೂಡ ಈ ಕೋಡ್ನಲ್ಲಿ ಅಂದರೆ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಬೋನಸ್, ಹೌದಾ, ಪ್ರತಿ ವರ್ಷ ಪ್ರತಿಯೊಬ್ಬ ಉದ್ಯೋಗಿಗೆ ಉದ್ಯೋಗದಾತರು ಬೋನಸ್ ನೀಡಬೇಕೆಂದು ಕಾಯ್ದೆ ಇದೆ. ಆ ಕಾಯ್ದೆಯನ್ನು ಕೂಡ ಈ ಸಂಹಿತೆಯಲ್ಲಿ ವಿಲೀನಗೊಳಿಸಿದ್ದಾರೆ. ಅದಕ್ಕಾಗಿ ಆ ಪ್ರೊವಿಷನ್ಸನ್ನು ಕೂಡ ಈ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಹಲವಾರು ಪ್ರೊವಿಷನ್ಸ್ ಮತ್ತು ಫ್ಯಾಕ್ಟ್ಸ್ಗಳಿವೆ. ಕೆಲವು ಸೆಕ್ಷನ್ಗಳು ಭಾಳ ಬರುತ್ತವೆ. ಸೊ ಹೀಗಾಗಿ ಇದರ ಬಗ್ಗೆ ನೀವು ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಇದು ಯೂಸ್ ಆಗುತ್ತೆ. ಮತ್ತೊಂದೇನೆಂದರೆ ಈ ಕೋಡ್ ಆನ್ ವೇಜಸ್ 2019 ಅಂದರೆ ವೇತನ ಸಂಹಿತೆ 2019ರ ಮೊದಲನೇ PDF ಅನ್ನು ನಾಳೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಂಜೆ 5:30 ಅಥವಾ 6 ಗಂಟೆಗೆ ಶೇರ್ ಮಾಡಲಾಗುತ್ತೆ. ಇದನ್ನು ಮಿಸ್ ಮಾಡೋದಿಲ್ಲ. ಈ ಕೋಡ್ ಆನ್ ವೇಜಸ್ಸನ್ನು ಪ್ರತಿಯೊಂದು PDF ಅನ್ನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ. ಎಲ್ಲರೂ ಅದರ ಪ್ರಿಂಟೌಟ್ ತೊಗೊಂಡು 4ರಿಂದ 5 ಟೈಮ್ ರಿವಿಷನ್ ಮಾಡಿ, ಯಾಕಂದರೆ ಇದರ ಮೇಲೆ ಮಿನಿಮಮ್ 50% ಕ್ವಶನ್ ಬಂದೇ ಬರುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಕೋಡ್ ಆನ್ ವೇಜಸ್ 2019. ವೆನ್ ಡಿಡ್ ದಿಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್, ರೈಟ್? ದಿಸ್ ಈಸ್ ದಿ ಫಸ್ಟ್ ಕ್ವಶನ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್, ಹೌದಾ? ಅಂದರೆ ಈ ಕಾಯ್ದೆಯು ಯಾವ ದಿನಾಂಕದಂದು ಜಾರಿಗೆ ಬಂದಿತು ಎಂದು ಕೇಳಬಹುದು, ಹೌದಾ? ಇದರ ಉತ್ತರ ಬಂದು 8 ಆಗಸ್ಟ್ 2019. ದಟ್ ಈಸ್ 8th August 2019 was the date on which this act came into force. This is very important. Do remember this, right? Next, according to this code on wages, the accounting year means the year commencing on the first date of the April. That means in order to make the payments as well as in order to make the bonus amount that to be credited for the employee, there should be certain period, and that accounting period is considered from April 1st as per this code. ಅಂದರೆ ಈ ಸಂಹಿತೆಯಲ್ಲಿ ಸಂದರ್ಭಕ್ಕೆ ಬೇರೆ ರೀತಿಯಲ್ಲಿ ಅಗತ್ಯವಿಲ್ಲದಿದ್ದರೆ, ಅಂದರೆ ಯಾವುದೇ ಆದ ಒಂದು ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡದೇನೆ ಇದ್ದಿದ್ದಲ್ಲಿ ಅಂಥ ಸಮಯದಲ್ಲಿ ಲೆಕ್ಕಪತ್ರದ ವರ್ಷವನ್ನು ಏಪ್ರಿಲ್ 1ನೇ ದಿನದಂದು ಪ್ರಾರಂಭವಾಗುತ್ತೆ ಎಂದು ಈ ಸಂಹಿತೆ ಹೇಳುತ್ತದೆ, ಹೌದಾ? ನೆನ್ಪಿಟ್ಕೊಳ್ಳಿ, ಲೆಕ್ಕಪತ್ರದ ವರ್ಷ ಯಾವ ದಿನಾಂಕದಂದು ಪ್ರಾರಂಭವಾಗುತ್ತದೆ ಈ ಕಾಯ್ದೆಯ ಅನುಸಾರ ಅಥವಾ ಈ ವೇತನ ಸಂಹಿತೆ 2019ರ ಪ್ರಕಾರ ಲೆಕ್ಕಪತ್ರದ ವರ್ಷ ಯಾವ ದಿನಾಂಕದಂದು ಆರಂಭವಾಗುತ್ತದೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಏಪ್ರಿಲ್ 1 ಆಗಿರಬೇಕು, ರೈಟ್? ಅಂದರೆ ಏಪ್ರಿಲ್ ಫುಲ್ ಡೇ ನೆನಪಿರಬೇಕಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಏಪ್ರಿಲ್ 1 ಇದರ ಉತ್ತರವಾಗುತ್ತೆ. ನೆಕ್ಸ್ಟ್, ಇಟ್ ಸೇಸ್ ದಟ್
Advisory board means the central advisory board, or as the case may be the state advisory board, as it is constituted under section 42 of this code of wages. ಅಂದರೆ ಸಲಹಾ ಮಂಡಳಿ ಎಂದರೆ ಕೇಂದ್ರ ಸಲಹಾ ಮಂಡಳಿ ಅಥವಾ ಸೆಕ್ಷನ್ 42ರ ಅಡಿಯಲ್ಲಿ ರಚಿಸಲಾದ ರಾಜ್ಯ ಸಲಹಾ ಮಂಡಳಿವಾಗಿರಬಹುದು. ಹೌದಾ? ಮೊದಲನೇದಾಗಿ ಕೇಂದ್ರ ಸಲಹಾ ಮಂಡಳಿಯಾಗಬಹುದು ಅಥವಾ ಸೆಕ್ಷನ್ 42ರ ಅಡಿಯಲ್ಲಿ ಸ್ಥಾಪಿತಗೊಂಡ ರಾಜ್ಯ ಸಲಹಾ ಮಂಡಳಿ ಕೂಡ ವಾಗಿರಬಹುದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಸ್ ದಟ್ agricultural income tax law means any law for the time being in force relating to the law of tax on agricultural income, right? That means whatever tax that is putting the taxes on agricultural income that is in force at that time, that law is considered as agricultural income tax law, right? ಅಂದರೆ ಕೃಷಿ ಆದಾಯದ ತೆರಿಗೆ ಕಾನೂನು ಎಂದರೆ ಕೃಷಿ ಆದಾಯದ ಮೇಲೆ ತೆರಿಗೆ ವಿಧಿಸುವುದಕ್ಕಾಗಿ ಸಂಬಂಧಿಸಿದಂತೆ ಸದ್ಯಕ್ಕೆ ಜಾರಿಯಲ್ಲಿರುವ ಯಾವುದೇ ಕಾನೂನನ್ನು ಇದು ಪರಿಗಣಿಸುತ್ತದೆ. ಅಂದರೆ ಆ ಸಮಯದಲ್ಲಿ ಆ ದಿನಾಂಕದಂದು ಆ ಕಾಯ್ದೆ ಜಾರಿಯಲ್ಲಿದ್ದಲ್ಲಿ ಅಂಥ ಒಂದು ಕಾಯ್ದೆಯನ್ನು ಕೃಷಿ ಆದಾಯ ತೆರಿಗೆ ಕಾನೂನು ಎಂದು ಈ ಸಂಹಿತೆ ಪರಿಗಣಿಸುತ್ತದೆ. ನೆಕ್ಸ್ಟ್, acts that got subsumed in this code, right? That means in order to prepare this code, what are the acts that have been merged in this code? ಅಂದರೆ ಈ ಕೋಡ್ನಲ್ಲಿ ಎಷ್ಟು ಮತ್ತು ಯಾವ ಕಾಯ್ದೆಗಳನ್ನು ವಿಲೀನಗೊಳಿಸಲಾಗಿದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆನ್ಬಿಟ್ಕೊಳ್ಳಿ, ಇದನ್ನು ದಯಮಾಡಿ ಪಾಯಿಂಟ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಜೆಕ್ಟಿವ್ ಟೈಪ್ ಕ್ವಶನ್ನಲ್ಲಿ 3 ಅಥವಾ 4 ಕಾಯ್ದೆಯನ್ನು ಕೊಟ್ಟು ಇದರಲ್ಲಿ ಯಾವ ಕಾಯ್ದೆಯನ್ನು ಈ ಸಂಹಿತೆಯಲ್ಲಿ ವಿಲೀನಗೊಳಿಸಲಾಗಿಲ್ಲ ಎಂದು ಕೇಳಿದ್ದಲ್ಲಿ ಈ 4 ಕಾಯ್ದೆ ನಿಮಗೆ ನೆನಪಿರಬೇಕಾಗುತ್ತೆ. So the acts that have been merged or subsumed in this code are, first one is the Payment of Wages Act 1936. Do remember this year, Payment of Wages Act 1936. In the previous video we have discussed the provisions of this Payment of Wages Act of 1936, right, in the 2 parts. If you have not watched that video, please do watch, because most of the provisions that have been mentioned in that act are same as that in the code of wages 2019, right? ಅಂದರೆ ವೇತನ ಪಾವತಿ ಕಾಯ್ದೆ 1936 2 ಭಾಗವಾಗಿ ನಾವು ನೋಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ದಯಮಾಡಿ ನೋಡಿ. ಯಾಕಂದರೆ ಈ ವೇತನ ಸಂಹಿತೆ 2019ರಲ್ಲಿ ಆ ಕಾಯ್ದೆಯ ಹಲವಾರು ಪ್ರೊವಿಷನ್ಸನ್ನು ಹೇಗಿದೆ ಹಾಗೆ ಇಟ್ಟಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಬರ್ತಕ್ಕಂಥ ನೀವು ಅಲ್ಲಿ ಓದ್ತಕ್ಕಂಥ ಯಾವುದೇ ಒಂದು ಪ್ರೊವಿಷನ್ಸ್ ಆಗಿದ್ದಲ್ಲಿ ಅದು ಇಲ್ಲಿ ರಿಪೀಟ್ ಆಗುತ್ತೆ. ಸೊ ಅದು ಸೇಮ್ ಆಗಿರುತ್ತೆ. ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಯಾವುದೇ ಅನ್ನು ಕೇಳಿದ್ದು ಕೂಡ ನೀವು ಒಂದು ಉತ್ತರವನ್ನು ನೆನಪಿಟ್ಟಿದ್ದರೆ 2 ಸರಿ ಆಗುವ ಚಾನ್ಸ್ ಇರುತ್ತೆ, ರೈಟ್? ಸೊ ಹೀಗಾಗಿ ಎಲ್ಲ ಕಾಯ್ದೆಗಳ ವಿಡಿಯೋಗಳನ್ನು ನೋಡಬೇಕು. ನೆಕ್ಸ್ಟ್, ದ ಸೆಕೆಂಡ್ ಆ್ಯಕ್ಟ್ ದಟ್ ಹ್ಯಾಸ್ ಬೀನ್ ಸಬ್ಸ್ಯೂಮ್ಡ್ ಇನ್ ದಿಸ್ ಕೋಡ್ ಈಸ್ ದ ಮಿನಿಮಮ್ ವೇಜಸ್ ಆ್ಯಕ್ಟ್ ಆಫ್ 1948. ದ ಸೆಕೆಂಡ್ ಈಸ್ 1948. ನೆಕ್ಸ್ಟ್, ದ ಥರ್ಡ್ ಆ್ಯಕ್ಟ್ ಈಸ್ ದ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಆಫ್ 1965. Next, the fourth act is the Equal Remuneration Act of 1976, right? ಕನ್ನಡದಲ್ಲಿ ನೋಡಬೇಕಾದ್ರೆ ಯಾವ ಕಾಯ್ದೆಗಳನ್ನು ಈ ಸಂಹಿತೆಯಲ್ಲಿ ವಿಲೀನಗೊಳಿಸಿದ್ದಾರೆ ಎಂದು ಕೇಳಿದ್ದಲ್ಲಿ ಮೊದಲನೇದಾಗಿ ವೇತನ ಪಾವತಿ ಕಾಯ್ದೆ 1936, ಎರಡನೇದು ಕನಿಷ್ಠ ವೇತನ ಕಾಯ್ದೆ 1948, ಇದು 48 ಆಗಬೇಕು, 1948 ಕನಿಷ್ಠ ವೇತನ ಕಾಯ್ದೆ 1948, ಬೋನಸ್ ಪಾವತಿ ಕಾಯ್ದೆ 1965 ಮತ್ತು ಸಮಾನ ವೇತನ ಕಾಯ್ದೆ 1976. ಇದನ್ನು ನೀವು ಬಾಯಟ್ ಹಾಕಬೇಕು. ಯಾಕಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಈ ರೀತಿಯಾದ ಕ್ವಶನ್ಸ್ ಕೇಳಿರ್ತಾರೆ. ಇದರಲ್ಲಿ ನಿಮಗೆ 4 ಕಾಯ್ದೆ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಯಾವ ಕಾಯ್ದೆ ಬೇರೆ ಕಾಯ್ದೆ ಕೊಟ್ಟಿದ್ದಲ್ಲಿ, ಈಗ ನಿಮಗೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926 ಇದರಲ್ಲಿ ವಿಲೀನಗೊಳಿಸಿದ್ದಾರೆ ಎಂದು ಕೇಳಿದ್ದಲ್ಲಿ ಅದು ತಪ್ಪಾಗುತ್ತೆ, ರೈಟ್? ಇದು ಇವು 4 ಕಾಯ್ದೆ ವಿಲೀನ ಮಾಡಿದ್ದಾರೆ ಎಂದು ನಿಮಗೆ ಗೊತ್ತಾದಲ್ಲಿ ನಿಮಗೆ ಆ ಉತ್ತರವನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. Next, definitions are under the section 2 of this code. Do remember this is very very important, right? ಈ ಸಂಹಿತೆಯಲ್ಲಿ ಎಲ್ಲ ವ್ಯಾಖ್ಯಾನಗಳನ್ನು ಸೆಕ್ಷನ್ 2ರಲ್ಲಿ ಕೊಟ್ಟಿದ್ದಾರೆ, ರೈಟ್? ಸೆಕ್ಷನ್ ಆಸ್ ಪರ್ ಸೆಕ್ಷನ್ 2 ಸಬ್ ಕ್ಲಾಸ್ ಕೆ. Do remember this, as per section 2 sub clause K, it defines employee. It says that employee means any person
Employee means any person employed on wages by an establishment to do any skilled, semi-skilled or unskilled manual, operational, supervisory, managerial, administrative, technical or clerical work, right? Depending on the wages. And it also says that a person that has been appointed as an apprenticeship under Apprenticeship Act of 1961 is not considered as employee. ಇದನ್ನೇ ಕನ್ನಡದಲ್ಲಿ ಸೆಕ್ಷನ್ 2 ಇದರಲ್ಲಿ ಸಬ್ ಕ್ಲಾಸ್ ಕೆ, ರೈಟ್, ಉದ್ಯೋಗಿಯನ್ನು ವ್ಯಾಖ್ಯಾನಿಸುತ್ತದೆ. ಇದೇನು ಹೇಳುತ್ತಂದರೆ, ಉದ್ಯೋಗಿ ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ನುರಿತ ಕೆಲಸವನ್ನು ಮಾಡಲು ಅಥವಾ ಅರೆನುರಿತ, ಕೌಶಲ್ಯರಹಿತ, ಹಸ್ತಚಾಲಿತ ಕಾರ್ಯಾಚರಣೆ, ಮೇಲ್ವಿಚಾರಣೆ, ವ್ಯವಸ್ಥಾಪಕರು, ಆಡಳಿತಾತ್ಮಕ ಉದ್ಯೋಗವನ್ನು ಮಾಡಲು ಅವರನ್ನು ನೇಮಕ ಮಾಡಿರ್ತಾರೆ, ಹೌದಾ, ಅವರನ್ನು ವೇತನ ಕೊಟ್ಟು ನೇಮಕ ಮಾಡಿರ್ತಾರೆ. ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಉದ್ಯೋಗಿ ಎಂದು ಪರಿಗಣಿಸುವುದು. ಆದರೆ ಇದೇನು ಹೇಳುತ್ತಂದರೆ, ಅಪ್ರೆಂಟಿಸ್ಶಿಪ್ ಕಾಯ್ದೆ 1961ರಲ್ಲಿ ಇದರ ಅಡಿಯಲ್ಲಿ ಯಾವುದೇ ಆದ ಒಬ್ಬ ವ್ಯಕ್ತಿಯನ್ನು ನೀವು ಅಪ್ರೆಂಟಿಸ್ ಎಂದು ನೇಮಕ ಮಾಡಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ಉದ್ಯೋಗಿ ಎಂದು ಪರಿಗಣಿಸುವುದಿಲ್ಲೆಂದು ಈ ಕಾಯ್ದೆ ಹೇಳುತ್ತದೆ. ಇದನ್ನು ನೀವು ನೆನಪಿಟ್ಕೋಬೇಕು. ಯಾಕಂದರೆ ಈ ಕೋಡ್ ಆನ್ ವೇಜಸ್ 2019 ಅಂದರೆ 2019ರ ವೇತನ ಸಂಹಿತೆಯ ಪ್ರಕಾರ ಅಪ್ರೆಂಟಿಸ್ಶಿಪ್ಪನ್ನು ನಾವು ವರ್ಕರ್ ಎಂದು ಕನ್ಸಿಡರ್ ಮಾಡಬಹುದು ಎಂದು ಕೇಳಿದ್ದಲ್ಲಿ ಅದು ತಪ್ಪಾಗುತ್ತೆ. ನೆಕ್ಸ್ಟ್, ಸೆಕ್ಷನ್ 2 ಕ್ಲಾಸ್ ಎಲ್ ಡಿಫೈನ್ಸ್ ಎಂಪ್ಲಾಯರ್. ಡೂ ರಿಮೆಂಬರ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಅಂದರೆ ವಿಭಾಗ 2 ಕ್ಲಾಸ್ ಎಲ್ ಉದ್ಯೋಗದಾತರನ್ನು ವ್ಯಾಖ್ಯಾನಿಸುತ್ತದೆ, ರೈಟ್. 2 ಕ್ಲಾಸ್ ಕೆ ಏನು ಹೇಳುತ್ತೆ, ಉದ್ಯೋಗಿ, ರೈಟ್. ಇಟ್ ಡಿಫೈನ್ಸ್ ಎಂಪ್ಲಾಯಿ. And 2 clause L defines employer. Do remember this is employee and this is employer. Next, section 2 clause Q defines industrial dispute. ಅಂದರೆ ವಿಭಾಗ 2 ಕ್ಲಾಸ್ ಕ್ಯೂ ಕೈಗಾರಿಕಾ ವಿವಾದಗಳನ್ನು ವ್ಯಾಖ್ಯಾನಿಸುತ್ತದೆ. ನೆಕ್ಸ್ಟ್, ಸೆಕ್ಷನ್ 2 ಕ್ಲಾಸ್ Z. Do remember this, section 2 clause Z ವರ್ಕರ್ ಮೀನ್ಸ್, ರೈಟ್. ಇಲ್ಲಿ ಏನಾಗಿತ್ತು, ಸೆಕ್ಷನ್ 2 ಕ್ಲಾಸ್ ಕೆ ಡಿಫೈನ್ಸ್ ಎಂಪ್ಲಾಯಿಯನ್ನು ವ್ಯಾಖ್ಯಾನಿಸುತ್ತದೆ, ಅಂದರೆ ಉದ್ಯೋಗಿಯನ್ನು ವ್ಯಾಖ್ಯಾನಿಸುತ್ತದೆ. ಆದರೆ ಸೆಕ್ಷನ್ 2 ಕ್ಲಾಸ್ ಝೆಡ್ ಇದು ವರ್ಕರನ್ನು ವ್ಯಾಖ್ಯಾನಿಸುತ್ತದೆ. ಇಲ್ಲಿ ವರ್ಕರ್ ಅಂದರೆ ಕೆಲಸಗಾರರು, ರೈಟ್. ಕೆಲಸಗಾರರನ್ನು ವ್ಯಾಖ್ಯಾನಿಸುವ ವಿಭಾಗ ಯಾವುದು ಎಂದು ಕೇಳಿದ್ದಲ್ಲಿ ಅದು ಸೆಕ್ಷನ್ 2 ಕ್ಲಾಸ್ ಝೆಡ್ ಆಗಬೇಕು. According to this code, it says that worker means any person employed in any industry to do any manual, unskilled, skilled or technical work. But there are some of the exceptions that has been mentioned in this code that we will be seeing. And this section 2 clause Z, it also says that even if an employee or a candidate who has been appointed as apprenticeship under Apprenticeship Act of 1961, he will not be considered as employee or worker in this section 2 clause Z. ಅಂದರೆ ಸೆಕ್ಷನ್ 2 ಕ್ಲಾಸ್ Z ಪ್ರಕಾರ ಕೆಲಸಗಾರರೆಂದರೆ ಯಾವುದೇ ಉದ್ಯಮದಲ್ಲಿ ಯಾವುದೇ ಹಸ್ತಚಾಲಿತ, ಕೌಶಲ್ಯರಹಿತ, ನುರಿತ, ತಾಂತ್ರಿಕ ಕೆಲಸಗಳನ್ನು ಮಾಡಲು ಯಾವುದೇ ಉದ್ಯಮದಲ್ಲಿ ಅವರನ್ನು ನೇಮಕ ಮಾಡಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಕೆಲಸಗಾರನೆಂದು ಪರಿಗಣಿಸಬಹುದು. ಆದರೆ ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇವೆ. ಅಂದರೆ ನೀವು ಯಾರನ್ನು ನೀವು ಕೆಲಸಗಾರರೆಂದು ಪರಿಗಣಿಸಲಾಗುವುದಿಲ್ಲ ಅದನ್ನು ಇವರು ಕೊಟ್ಟಿದ್ದಾರೆ, ಅದನ್ನು ನಾವು ಈಗ ನೋಡೋಣ. ಆದರೆ ಈ ಸೆಕ್ಷನ್ 2 ಕ್ಲಾಸ್ Z ಏನು ಹೇಳುತ್ತಂದರೆ, ಇವನ್ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಆಫ್ 1961 ಪ್ರಕಾರ ನೀವು ಆ ವ್ಯಕ್ತಿಯನ್ನು ಅಪ್ರೆಂಟಿಸ್ಶಿಪ್ ಎಂದು ಅಪಾಯಿಂಟ್ ಮಾಡಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಕೆಲಸಗಾರನೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಹೇಳುತ್ತದೆ. As per section 2 clause Z, it says that the worker does not include staff under Air Force Act of 1950, the Army Act of 1950 as well as the Navy Act of 1957. That means whoever appointed under these acts, those are not considered as workers, right? Those are not considered as workers. And it also says that who is employed in supervisory capacity drawing wage exceeding 15,000 rupees, right? If his salary is more than 15,000 rupees
for a supervisor, then he will be not be considered as worker. ಅಂದರೆ ಈ ಕಾಯ್ದೆಯ ಪ್ರಕಾರ ಸೆಕ್ಷನ್ 2 ಕ್ಲಾಸ್ ಝೆಡ್ನಲ್ಲಿ ಯಾರನ್ನ ಕೆಲಸಗಾರರೆಂದು ಪರಿಗಣಿಸಲಾಗುವುದಿಲ್ಲ. ಅದರಲ್ಲಿ ಮೊದಲನೇದಾಗಿ ಏರ್ಫೋರ್ಸ್ ಕಾಯ್ದೆ 1950ರಲ್ಲಿ ಯಾವ ಸಿಬ್ಬಂದಿಯು ನೇಮಕಗೊಂಡಿರುತ್ತಾರೆ ಅಂಥ ಸಿಬ್ಬಂದಿಯನ್ನು ನೀವು ಕೆಲಸಗಾರರೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಈ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ. ಎರಡನೇದಾಗಿ ಸೇನಾ ಕಾಯ್ದೆ 1950ರಲ್ಲಿ ನೇಮಕಗೊಂಡ ಸಿಬ್ಬಂದಿ ಹಾಗೂ ನೌಕಾಪಡೆ ಕಾಯ್ದೆ 1957ರಲ್ಲಿ ನೇಮಕಗೊಂಡ ಸಿಬ್ಬಂದಿಯನ್ನು ನೀವು ಕೆಲಸಗಾರರೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಈ ಸಂಹಿತೆ ಹೇಳುತ್ತದೆ. ಮತ್ತು ತಿಂಗಳಿಗೆ 15,000 ರೂಪಾಯಿಗಳಿಗಿಂತ ಹೆಚ್ಚಿನ ವೇತನ ಅಥವಾ ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಸೂಚಿಸಬಹುದಾದ ಮೊತ್ತವನ್ನು ಪಡೆಯುವ ಮೇಲ್ವಿಚಾರಣಾ ಸಾಮರ್ಥ್ಯದಲ್ಲಿ ನೇಮಕಗೊಂಡಿರುವವರು ಈ ಸಂಹಿತೆ ಅಡಿಯಲ್ಲಿ ಕಾರ್ಮಿಕರೆಲ್ಲರೆಂದು ಈ ಸಂಹಿತೆ ಹೇಳುತ್ತದೆ. ರೈಟ್, ಅಂದರೆ ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ ಯಾವುದೇ ಆದ ಒಬ್ಬ ಮೇಲ್ವಿಚಾರಕನು ಅವನ ತಿಂಗಳ ವೇತನವು 15,000ಕ್ಕಿಂತ ಹೆಚ್ಚುವಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಕೆಲಸಗಾರರೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಈ ಸಂಹಿತೆ ಹೇಳುತ್ತದೆ. ನೆಕ್ಸ್ಟ್, ವಾಟ್ ಆರ್ ದಿ ಮಿನಿಮಮ್ ವೇಜ್ ಬೇಸಿಸ್? ರೈಟ್, ದಟ್ ಮೀನ್ಸ್ in order to fix the minimum wage, what is the time period that need to be considered as per this code of 2019? ಅಂದರೆ ನೀವು ಕೆಲಸದ ಆಧಾರದ ಮೇಲೆ ಕನಿಷ್ಠ ವೇತನದ ದರವನ್ನು ಯಾವುದರ ಮೇಲೆ ನೀವು ಆ ವೇತನ ದರವನ್ನು ನೀವು ಫಿಕ್ಸ್ ಮಾಡಬೇಕೆಂದು ಈ ಸಂಹಿತೆ ಹೇಳುತ್ತೆ. ನೇಮ್ಲಿ by the hour, that means you can fix the wages on hourly basis, right, such as 60 rupees per hour or 100 rupees per hour, like this, or on daily basis such as 500 rupees per day or 600 rupees per day, or else on monthly basis such as 20,000 rupees or 30,000 rupees. These are the basis on which the wages or minimum wage can be fixed. ಅಂದರೆ ನೀವು ಕನಿಷ್ಠ ವೇತನದ ದರವನ್ನು ಕೆಳಗಿನ ಯಾವುದಾದರೂ ಒಂದು ಅಥವಾ ಹೆಚ್ಚಿನ ವೇತನ ಅವಧಿಗಳಿಗೆ ಅನುಗುಣವಾಗಿ ನಿಗದಿಪಡಿಸಬಹುದು. ರೈಟ್, ಈ ವೇತನದ ಅವಧಿಗಳು ಯಾವುವೆಂದರೆ, ಒಂದು ಗಂಟೆಗಳ ಕಾಲ ನೀವು ಅವರಿಗೆ ವೇತನವನ್ನು ನೀಡಬಹುದು. ಅಂದರೆ 1 ಗಂಟೆಗೆ 60 ರೂಪಾಯಿ ಅಥವಾ 70 ರೂಪಾಯಿ ಈ ರೀತಿಯಾಗಿ ನೀವು ಅವರಿಗೆ ವೇತನವನ್ನು ಕೊಡಬಹುದು. ಅಥವಾ ದೈನಂದಿನ ಆಧಾರದ ಮೇಲೆ, ಅಂದರೆ ಒಂದು ದಿನಕ್ಕೆ 500 ರೂಪಾಯಿ ಅಥವಾ 600 ರೂಪಾಯಿ ಈ ರೀತಿಯಾದ ಒಂದು ವೇತನವನ್ನು ನೀವು ಆ ದರವನ್ನು ಮೀಸಲಿಡಬಹುದು. ಮೂರನೇದಾಗಿ ತಿಂಗಳಿಗೆ, ಅಂದರೆ ಮಾಸಿಕವಾಗಿ ಪ್ರತಿ ತಿಂಗಳ ಆದ ತಕ್ಷಣ ನಿಮಗೆ ಅವರಿಗೆ ನೀವು ವೇತನವನ್ನು ನೀಡಬಹುದು. ಈಗ ನಾವು ವೇತನ ಪಾವತಿ ಕಾಯ್ದೆ 1936 ನೋಡಿದ್ದೇವೆ. ಅದರಲ್ಲಿ ಎಷ್ಟನೇ ತಾರೀಕಿನ ಒಳಗಾಗಿ, ಹೌದಾ, ಯಾವ ದಿನಾಂಕದ ಒಳಗಾಗಿ ನೀವು ವೇತನವನ್ನು ಪಾವತಿಸಬೇಕೆಂದು ಆ ಕಾಯ್ದೆ ಹೇಳುತ್ತದೆ. ಇದನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್, ಕಾಂಪೋನೆಂಟ್ಸ್ ಆಫ್ ಮಿನಿಮಮ್ ವೇಜಸ್. According to the section 8 of this act, or according to the section 8 of Code of Wages 2019, talks about the components of minimum wages, such as what should be considered as the minimum wages. ಅಂದರೆ ಕನಿಷ್ಠ ವೇತನವನ್ನು ಏನೆಂದು ಪರಿಗಣಿಸುತ್ತದೆ, ರೈಟ್, ಅದನ್ನು ಈ ಸಂಹಿತೆ ಹೇಳುತ್ತದೆ. ಸೊ ಲೆಟ್ಸ್ ಸಿ what this section 8 talks about. It says that minimum wages is nothing but the basic rate of wages, right? It is the basic rate that you are paying to an employee, and an allowance at a rate to be adjusted to such intervals and in such manner as the appropriate government may direct, right? And the appropriate government will direct it according to the adjustment of the cost of living index number, right? Every quarterly or every 6 months the cost of living index will be released. Now your task is to answer who releases this cost of living index, right? Try to answer this question or else Google it and at least note down the point that who will release this cost of living index, because this can be asked in your GK question. So here we are seeing that minimum wages is nothing but, right, we will try to derive formula. Minimum wages is nothing but basic rate of wage, that is basic wage, plus allowance that is adjusted to the cost of living index, right? This is nothing but the simple formula that you can remember. Or it also says that minimum wages can be an all inclusive rate
allowing for the basic rate, right? Basic rate or basic wage plus the cost of living allowance and the cash value of the concession. That means some of the concession amount that you are giving to your employee, it will be considered as minimum wage, that is concession amount. ಅಂದರೆ ಕನಿಷ್ಠ ವೇತನದ ಅಂಶಗಳು ಈ ಕಾಯ್ದೆಯ ಸೆಕ್ಷನ್ 8 ಕನಿಷ್ಠ ವೇತನದ ಅಂಶಗಳನ್ನು ಹೇಳುತ್ತದೆ. ಮೊದಲನೇದಾಗಿ ಅದೇನು ಹೇಳುತ್ತಂದರೆ ವೇತನದ ಮೂಲ ದರ, ರೈಟ್? ಅಂದರೆ ಇಂತಿಷ್ಟಾಗಿ ನೀವು ಕೊಡ್ತಿರ್ತೀರ, 10,000 ರೂಪಾಯಿ ವೇತನದ ಮಾಸಿಕ ದರವಾಗಿದೆ, ಅದು ಈ ಕನಿಷ್ಠ ವೇತನದಲ್ಲಿ ಬರುತ್ತೆ. ಮೊದಲನೇದಾಗಿ ಏನು? ವೇತನದ ಮೂಲ ದರ, ರೈಟ್? ಮೂಲ ದರವನ್ನು ಹಿಡಿಯೋಣ, ಮೂಲ ದರ ಪ್ಲಸ್ ಮತ್ತು ಸೂಕ್ತ ಸರ್ಕಾರವು ನಿರ್ದೇಶಿಸುವ ರೀತಿಯಲ್ಲಿ ಭತ್ಯೆ. ಆ ಸೂಕ್ತ ಸರ್ಕಾರ ಯಾವ ರೀತಿ ನಿಮಗೆ ಭತ್ಯವನ್ನು ನೀಡುತ್ತದೆ ಅದೇನು ಹೇಳುತ್ತಂದರೆ ಕಾರ್ಮಿಕರಿಗೆ ಅನ್ವಯವಾಗುವ ಜೀವನ ವೆಚ್ಚ ಸೂಚ್ಯಾಂಕ ಸಂಖ್ಯೆಯಲ್ಲಿ ವ್ಯತ್ಯಾಸಕ್ಕೆ ಅನುಗುಣವಾಗಿ ಇರತಕ್ಕದ್ದು, ರೈಟ್? ಅಂತಹ ಭತ್ಯೆ ಹೇಗಿರಬೇಕಂದ್ರೆ ಕಾರ್ಮಿಕರಿಗೆ ಅನ್ವಯವಾಗುವ ಜೀವನ ವೆಚ್ಚದ ಸೂಚ್ಯಾಂಕ ಸಂಖ್ಯೆಯಲ್ಲಿನ ವ್ಯತ್ಯಾಸಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಭತ್ಯೆಯನ್ನು ಕೊಡ್ತಾರೆ. ಅದಕ್ಕೆ ಈ ಭತ್ಯೆಯನ್ನು ಇದು ಆ್ಯಡ್ ಮಾಡಿದರೆ ಅದು ನಿಮಗೆ ಕನಿಷ್ಠ ವೇತನವೆಂದು ಪರಿಗಣಿಸಬಹುದು ಎಂದು ಈ ಕಾಯ್ದೆ ಹೇಳುತ್ತದೆ, ರೈಟ್? ಈಗ ನಿಮಗೇನು ಕ್ವಶನ್ ಅಂದರೆ, ಈ ಜೀವನ ವೆಚ್ಚ ಸೂಚ್ಯಾಂಕ ಸಂಖ್ಯೆಯನ್ನು, ಜೀವನದ ವೆಚ್ಚದ ಸೂಚ್ಯಾಂಕ ಸಂಖ್ಯೆಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಮತ್ತು ಎಷ್ಟು ಅವಧಿಗೊಮ್ಮೆ ಅದನ್ನು ಬಿಡುಗಡೆ ಮಾಡ್ತಾರೆ? ಇದನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೆ ದಯಮಾಡಿ ಇದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಿ, ಯಾಕಂದರೆ GK ಕ್ವಶನ್ ಪೇಪರಲ್ಲಿ ಈ ರೀತಿಯಾದ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಮತ್ತೊಂದು ಏನು ಹೇಳುತ್ತಂದರೆ, ಇದು ಕನಿಷ್ಠ ವೇತನವೆಂದರೆ ಮೂಲ ದರ, ಜೀವನ ವೆಚ್ಚದ ಭತ್ಯೆ ಮತ್ತು ರಿಯಾಯಿತಿಗಳನ್ನು, ನಗದು ಮೌಲ್ಯವನ್ನು ಅನುಮತಿಸುವ ಎಲ್ಲವನ್ನು ಒಳಗೊಂಡಿರುವ ದರ ಇರತಕ್ಕದ್ದು. ಅಂದರೆ ಮಿನಿಮಮ್ ವೇಜನ್ನು ಕೊಡಬೇಕು, ಅದರ ಜೊತೆಗೆ ನಿಮಗೆ ಕೊಡ್ತಕ್ಕಂಥ ಭತ್ಯೆಯನ್ನು ಕೂಡ ಕೂಡಿಸಬೇಕು ಮತ್ತು ನಿಮಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಮೊತ್ತವನ್ನು ಇದಕ್ಕೆ ಆ್ಯಡ್ ಮಾಡಿದ್ದಲ್ಲಿ ಅದು ಕನಿಷ್ಠ ವೇತನವೆಂದು ಪರಿಗಣಿಸುತ್ತದೆ ಎಂದು ಈ ಸಂಹಿತೆ ಹೇಳುತ್ತದೆ. ಈಗ ನಾವು ಕನಿಷ್ಠ ವೇತನದ ಅಂಶಗಳನ್ನು ನೋಡಿದ್ದೇವೆ. ಆದರೆ ಈ ಕನಿಷ್ಠ ವೇತನವನ್ನು ನಿಗದಿಪಡಿಸಲಿಕ್ಕೆ ಯಾವ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ ಎಂದು ಮುಂದಿನ ಸ್ಲೈಡಲ್ಲಿ ನೋಡೋಣ. ದಟ್ ಮೀನ್ಸ್ ನಾವು ವಿ ಹ್ಯಾವ್ ಸೀನ್ ದಿ ಮಿನಿಮಮ್ ವೇಜಸ್, ರೈಟ್? In this slide, we will be seeing the procedure for fixing and revising the minimum wages. What is the procedure? This act says that according to section 8 clause 1 talks about the minimum wages or the procedure for fixing the minimum wages. It says that in fixing minimum rates of wages for the first time or revising the minimum rates of wages under this code, the appropriate government shall, here the appropriate government can be central or state government, do remember this. It shall appoint as many committees as it considers necessary to hold enquiries and recommend in respect of such fixation or revision as the case may be. It says that there is no restrictions on appointing the number of committees that are required in order to inspect or in order to provide the report on fixing the minimum wages, right? So you need to remember that the government can appoint as many committees as it is considered necessary. Then it says that every committee appointed by the appropriate government under clause A of this subsection 1, right? That is section 8 clause 1 and subsection A. The committee consists of the persons namely representing employers, representing employees and independent persons not exceeding 1/3 of the total members of this committee. This is very important. The members who are independent should not cross 1/3. Do remember this number, should not cross 1/3. And of what 1/3? Of the total members of the committee. ಕನಿಷ್ಠ ವೇತನವನ್ನು ನಿಗದಿಪಡಿಸುವ ಮತ್ತು ಪರಿಷ್ಕರಿಸುವ ವಿಧಾನವನ್ನು ಈ ಸಂಹಿತೆಯ ವಿಭಾಗ 8ರ ಕ್ಲಾಸ್ 1 ಇದರ ಬಗ್ಗೆ ಮಾತಾಡುತ್ತದೆ, ರೈಟ್? ವಿಭಾಗ 1 ಸಬ್ಸೆಕ್ಷನ್ 1 ಈ ವಿಧಾನದ ಬಗ್ಗೆ ಮಾತಾಡುತ್ತದೆ. ಅದೇನು ಹೇಳುತ್ತಂದರೆ,
ಮೊದಲ ಬಾರಿಗೆ ಕನಿಷ್ಠ ವೇತನದ ದರಗಳನ್ನು ನಿಗದಿಪಡಿಸುವಲ್ಲಿ ಅಥವಾ ಕನಿಷ್ಠ ದರಗಳನ್ನು ಪರಿಷ್ಕರಿಸುವಲ್ಲಿ ಈ ಸಂಹಿತೆಯ ಅಡಿಯಲ್ಲಿ ಸೂಕ್ತ ಸರ್ಕಾರವು, ಇಲ್ಲಿ ಸೂಕ್ತ ಸರ್ಕಾರ ಯಾವುದಾಗಿರ್ಬೋದು, ರಾಜ್ಯ ಸರ್ಕಾರವಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರವಾಗಿರ್ಬೋದು, ಈ ಕೆಳಗಿನವುಗಳನ್ನು ಒಂದನ್ನು ಮಾಡತಕ್ಕದ್ದು. ಮೊದಲನೇದಾಗಿ, ವಿಚಾರಣೆಗಳನ್ನು ನಡೆಸಲು ಅಗತ್ಯವೆಂದು ಪರಿಗಣಿಸಲಾಗುವಷ್ಟು, ಅಂದರೆ ಇಲ್ಲಿ ಲಿಮಿಟೇಷನ್ ಇಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಸಮಿತಿಗಳನ್ನು ನೀವು ರಚನೆ ಮಾಡಬಹುದು. ಹೌದಾ, ಸಮಿತಿಗಳನ್ನು ನೇಮಿಸಬಹುದು ಮತ್ತು ಅಂತಹ ಸ್ಥಿರೀಕರಣ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಶಿಫಾರಸು ಮಾಡಬಹುದು. ಅಂದರೆ ಯಾವ ಸಮಿತಿಯನ್ನು ರಚನೆ ಮಾಡಿರ್ತೀರ ಆ ಸಮಿತಿಯು ನಿಮಗೆ ಶಿಫಾರಸನ್ನು ಮಾಡುತ್ತದೆ. ನೆಕ್ಸ್ಟ್, ಕಲಂ ಎ ಅಡಿಯಲ್ಲಿ, ಅಂದರೆ ಸೆಕ್ಷನ್ 8 ಕ್ಲಾಸ್ 1 ಇದರಲ್ಲಿ ಸಬ್ ಸೆಕ್ಷನ್ ಎ, ಇದರ ಅಡಿಯಲ್ಲಿ ಸೂಕ್ತ ಸರ್ಕಾರದಿಂದ ನೇಮಕಗೊಂಡ ಪ್ರತಿಯೊಂದು ಸಮಿತಿಯು ಕೆಳಗಿನಂತೆ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಯಾರಂದರೆ, ಮೊದಲನೇದಾಗಿ ಉದ್ಯೋಗದಾತರನ್ನು ಪ್ರತಿನಿಧಿಸುವ ವ್ಯಕ್ತಿಗಳಿರ್ತಾರೆ. ಎರಡನೇದಾಗಿ ಸದಸ್ಯರ ಸಂಖ್ಯೆಯಲ್ಲಿ ಅಂದರೆ ಸಮಾನವಾಗಿರುವ ಉದ್ಯೋಗಿಗಳನ್ನು ಪ್ರತಿನಿಧಿಸುವ ವ್ಯಕ್ತಿಗಳಿರ್ತಾರೆ. ಮತ್ತು ಮೂರನೇದಾಗಿ ಸ್ವತಂತ್ರ ವ್ಯಕ್ತಿಗಳು. ಈ ಸ್ವತಂತ್ರ ವ್ಯಕ್ತಿಗಳು ಒಟ್ಟು ಸದಸ್ಯರ 1/3 ಭಾಗವನ್ನು ಮೀರಬಾರದು. ರೈಟ್, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಇಂಡಿಪೆಂಡೆಂಟ್ ಪರ್ಸನ್ಸ್ ಈಸ್ 1/3. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಈ ರೀತಿಯಾದ ಕ್ವಶನ್ಸ್ ಕೇಳ್ತಾರೆ. ಹಾಗೂ 8 ಕ್ಲಾಸ್ 1 ಕ್ಲಾಸ್ ಎ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ರೈಟ್, ಕಮಿಟಿಯನ್ನು ಫಾರ್ಮ್ ಮಾಡಬೇಕಾದ್ರೆ ಯಾವ ಸೆಕ್ಷನ್ನು, ಈ ಸಂಹಿತೆಯ ಯಾವ ಸೆಕ್ಷನ್ ಹೇಳುತ್ತೆ ಎಂದು ಕೇಳಿದ್ದಲ್ಲಿ ಅದು 8 ಕ್ಲಾಸ್ 1 ಕ್ಲಾಸ್ ಎ. ಒಂದು ವೇಳೆ ಎ ಆಪ್ಷನನ್ನು ಕೊಟ್ಟಿಲ್ಲ ಅಂದರೆ 8 ಕ್ಲಾಸ್ 1 ಆಗಿರ್ಬೋದು. ಒಂದು ವೇಳೆ ಇದನ್ನು ಕೊಟ್ಟಿಲ್ಲ ಅಂದರೆ ಆನ್ಸರ್ ಬಂದು ಸೆಕ್ಷನ್ 8 ಆಗುತ್ತೆ. ನೆಕ್ಸ್ಟ್, important point that needs to be remembered for the examination is that the appropriate government shall review or revise minimum rate of wages ordinarily at an interval not exceeding 5 years. Right, ಅಂದರೆ ಕನಿಷ್ಠ ವೇತನ ದರವನ್ನು ಎಷ್ಟು ವರ್ಷಗಳಿಗೊಮ್ಮೆ ಪರಿಷ್ಕರಿಸಬಹುದು ಅಥವಾ ನಿಗದಿಪಡಿಸಬಹುದು ಅಂದರೆ ಅದು ಮ್ಯಾಕ್ಸಿಮಮ್ ಆಗಿ 5 ವರ್ಷಗಳಿಗೊಮ್ಮೆ. ನೀವು 1 ವರ್ಷಕ್ಕೆ ಮಾಡ್ಬೋದು, 2 ವರ್ಷಕ್ಕೆ ಮಾಡ್ಬೋದು, ಆದರೆ 5 ವರ್ಷ ಮೀರದಂತೆ ನೀವು ಇದನ್ನು ಪರಿಷ್ಕರಣೆ ಮಾಡಬೇಕೆಂದು ಈ ಸಂಹಿತೆ ಹೇಳುತ್ತದೆ. ನೆಕ್ಸ್ಟ್, ಸಮ್ ಆಫ್ ದಿ ಇಂಪಾರ್ಟೆಂಟ್ ನೋಟ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್. ಫಸ್ಟ್ ಇಸ್ ದ್ಯಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಫಿಕ್ಸ್ ಫ್ಲೋರ್ ವೇಜ್. Now what is floor wage? Floor wage is nothing but the benchmark, right, below which there can't be minimum wages. ಅಂದರೆ ಕೇಂದ್ರ ಸರ್ಕಾರವು ಫ್ಲೋರ್ ವೇಜನ್ನು ನಿಗದಿಪಡಿಸುತ್ತದೆ. ಹೌದಾ, ಫ್ಲೋರ್ ವೇಜ್ ಅಂದರೆ ಏನು? ಇದು ಒಂದು ಮಿನಿಮಮ್ ಆಗಿರುತ್ತೆ. ಈಗ ಒಂದು 15,000 ರೂಪಾಯಿ ಫ್ಲೋರ್ ವೇಜ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಕನಿಷ್ಠ ವೇತನವನ್ನು ನೀವು ನಿಗದಿಪಡಿಸಬೇಕಾದರೆ ಅದು 15,000ಕ್ಕಿಂತ ಹೆಚ್ಚಾಗಿ ಇರಬೇಕು, ಹೊರತು ಅದರಿಗಿಂತ ಕಡಿಮೆ ಇರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ದರವನ್ನು ಫ್ಲೋರ್ ರೇಟ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಇದನ್ನು ಯಾರು ನಿಗದಿಪಡಿಸುತ್ತಾರೆ ಎಂದು ಕೇಳಿದ್ದಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ. ನೆಕ್ಸ್ಟ್, the overtime wage rate which shall not be less than twice the normal of the rate of wages. Right, we have seen this in Payment of Wages Act of 1936. ಹೌದಾ, ವೇತನ ಪಾವತಿ ಕಾಯ್ದೆ 1936ರಲ್ಲಿ ಕೂಡ ಇದನ್ನು ನೋಡಿದ್ದೇವೆ ನಾವು. ಇದೇನು ಹೇಳುತ್ತಂದರೆ, ನೀವು ಓವರ್ ಟೈಮ್ ಆಗಿ ವರ್ಕ್ ಮಾಡಿದಾಗ ನಿಮ್ಮ ವೇತನ ನಿಮ್ಮ ಕನಿಷ್ಠ ವೇತನ ಎಷ್ಟಿರಬೇಕಂದ್ರೆ ಡಬಲ್ ಆಗಿರಬೇಕು, ನಿಮ್ಮ ನಾರ್ಮಲ್ ವೇತನಕ್ಕಿಂತ ಡಬಲ್ ಆಗಿರಬೇಕು. ನೆಕ್ಸ್ಟ್, time for wages to be paid. This is very important. Where an employee has been removed or dismissed from his service, or he has been retrenched or has resigned from the service, or he has become unemployed due to the closure of the establishment, in that situation the wages payable to him shall be paid within 2 working days. This is important, within 2 working days of his removal, dismissal or retrench as the case may be during his resignation. Right, that means if at all he has been removed or his work has been lost at that time, the final settlement of the wages should be done within 2 days of the working. ಅಂದರೆ ಒಂದು ವೇಳೆ ಉದ್ಯೋಗಿಯನ್ನು ನೀವು ತೆಗೆದುಹಾಕಿದ್ದಲ್ಲಿ, ಹೌದಾ, ಸೇವೆಯಿಂದ ತೆಗೆದುಹಾಕಿದಾಗ ಅಥವಾ ವಜಾ ಮಾಡಿದಾಗ
ಅಥವಾ ಸೇವೆಯಿಂದ ವಜಾ ಮಾಡಿದಾಗ ಅಥವಾ ರಾಜೀನಾಮೆ ನೀಡಿದಾಗ ಅಥವಾ ಸಂಸ್ಥೆಯನ್ನು ಮುಚ್ಚಿದ್ದರಿಂದ ನಿರುದ್ಯೋಗಿಯಾದಾಗ ಅಂಥ ಒಬ್ಬ ವ್ಯಕ್ತಿಗೆ ನೀವು ವಜಾ ಮಾಡಿದ ಅಥವಾ ಅವರ ರಾಜೀನಾಮೆಯ 2 ಕೆಲಸದ ದಿನಗಳಲ್ಲಿ ಅವನ ವೇತನವನ್ನು ಪಾವತಿಸಬೇಕೆಂದು ಈ ಸಂಹಿತೆ ಹೇಳುತ್ತದೆ. ಇಲ್ಲಿ ನೆನಪಿಡಬೇಕಾಗಿದ್ದೇನೆಂದರೆ 2 ದಿನಗಳು, ರೈಟ್. ಎಷ್ಟು ದಿನದ ಒಳಗಾಗಿ ಅವನ ವೇತನವನ್ನು ನೀವು ಅವನಿಗೆ ಜಮಾ ಮಾಡಬೇಕೆಂದು ಕೇಳಿದ್ದಲ್ಲಿ ಅದು ಕೇವಲ 2 ದಿನ ಇರುತ್ತೆ. ಇದನ್ನು ಕ್ವಶನ್ ಆಗಿ ಬರಬಹುದು, ಸೊ ಹೀಗಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೋನಸ್ ಬಗ್ಗೆ ಈ ಕಾಯ್ದೆ ಅಂದರೆ ಈ ಸಂಹಿತೆ 2019 ಸಂಹಿತೆ ಹೇಳುತ್ತೆ. ಯಾಕಂದರೆ ಬೋನಸ್ ಆ್ಯಕ್ಟನ್ನು ಕೂಡ ಇದು ವಿಲೀನಗೊಳಿಸಿದೆ, ರೈಟ್. ಇಟ್ ಹ್ಯಾಸ್ ಆಲ್ಸೋ ಸಬ್ಸ್ಯೂಮ್ಡ್ ದಿ ಬೋನಸ್ ಆ್ಯಕ್ಟ್ ದಟ್ ವಾಸ್ ದಿ ಸೆಪರೇಟ್ ಆ್ಯಕ್ಟ್ ಪ್ರೀವಿಯಸ್ಲಿ. Now this code has merged it into it and has brought it on the same platform as the 4 acts have been subsumed. Here it says that the annual minimum bonus will be at least 8.33% of his wages or rupees 100, whichever is higher. That means if at all he is getting bonus, it should be at least 8.33% of his wage, or else it should be 100 rupees. Whichever is greater, it should be his minimum bonus. And it also says that the maximum bonus is of 20% of his annual wages. Do remember his annual wages, not monthly wages, right? That means if at all his monthly wage is 10,000 rupees, then his yearly, that is annual wage, is 1,20,000 rupees. This code tells that the maximum bonus shall be 20% of this 1,20,000 rupees, right? That is 24,000 rupees will be maximum bonus if at all this 1,20,000 is his annual package. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಬೋನಸ್, ಈ ಕಾಯ್ದೆಯು ಬೋನಸ್ ಬಗ್ಗೆ ಕೂಡ ಮಾತಾಡುತ್ತೆ, ಅಂದರೆ ಈ ಸಂಹಿತೆ. ಯಾಕಂದರೆ ಮೊದಲು ಇರ್ತಕ್ಕಂಥ ಬೋನಸ್ ಕಾಯ್ದೆಯನ್ನು ಕೂಡ ಇದು ವಿಲೀನಗೊಳಿಸಿದೆ, ತನ್ನಲ್ಲಿ ವಿಲೀನ ಮಾಡಿಕೊಂಡಿದೆ. ಸೊ ಹೀಗಾಗಿ ಇದೇನು ಹೇಳುತ್ತಂದರೆ, ಬೋನಸ್, ನೀವು ಯಾವುದೇ ಆದ ವ್ಯಕ್ತಿಗೆ ಬೋನಸನ್ನು ನೀಡಬೇಕಾದ್ರೆ ಅದು ಅವನ ವೇತನದ ಕನಿಷ್ಠ 8.3% ಇರಬೇಕು. ಇಲ್ಲದಿದ್ದರೆ, ಒಂದು ವೇಳೆ 8.3% ಇಲ್ಲದಿದ್ದರೆ 100 ರೂಪಾಯಿ. ಈ ಎರಡರಲ್ಲಿ ಯಾವುದು ಹೆಚ್ಚಿರುತ್ತೆ ನೀವು ಅದನ್ನು ಅವನಿಗೆ ಬೋನಸ್ ಆಗಿ ನೀಡಬೇಕು. ಮತ್ತೊಂದು ಏನು ಹೇಳುತ್ತಂದರೆ, ಒಬ್ಬ ಉದ್ಯೋಗಿಯು ತನ್ನ ವಾರ್ಷಿಕ ವೇತನದ ಗರಿಷ್ಠ 20% ಬೋನಸ್ ಪಡೆಯಬಹುದು. ಹೌದಾ, ಇಲ್ಲಿ ಮ್ಯಾಕ್ಸಿಮಮ್ ಬೋನಸ್ ಎಷ್ಟು ಸಿಗ್ಬೋದು ಎಂದು ಕೇಳಿದ್ದಲ್ಲಿ ಅದು 20%. ನೆಕ್ಸ್ಟ್, an employee shall be disqualified from receiving bonus under this code, right? If you tell you are providing bonus, then there is also provision. It says that you can't receive the bonus when you have been dismissed from the service for fraud. That means you have done some fraud to the organization, or else if at all you are behaved in violent manner while you are in the premises of the establishment, or you have theft or misappropriate or sabotage of any property of the establishment, or else you have conviction for sexual harassment. Among these all 4, if at all at least one you have done those, then you will not receive the bonus. ಈ ಸಂಹಿತೆಯ ಅಡಿಯಲ್ಲಿ ಬೋನಸ್ ಪಡೆಯಲು ಉದ್ಯೋಗಿಯನ್ನು ಅನರ್ಹಗೊಳಿಸಲಾಗುತ್ತದೆ. ಹೌದಾ, ಯಾವ ಸಂದರ್ಭದಲ್ಲಿ ಅನರ್ಹಗೊಳಿಸಲಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಅವನನ್ನು ಸೇವೆಯಿಂದ ವಜಾ ಮಾಡಿದರೆ ಅಥವಾ ಈ ಕೆಳಗಿನಂತೆ ಅವನನ್ನು ಸೇವೆಗಳಿಂದ ವಜಾಗೊಳಿಸಲು ಕಾರಣಗಳವಾಗಿದ್ದರೆ, ಅವು ಕಾರಣವೆಂದರೆ ಮೊದಲನೇದಾಗಿ ಅವನು ಯಾವುದೇ ಒಂದು ವಂಚನೆ ಮಾಡಿದ್ದಲ್ಲಿ, ಎರಡನೇದಾಗಿ ಸಂಸ್ಥೆಯ ಆವರಣದಲ್ಲಿದ್ದಾಗ ಗಲಭೆ ಅಥವಾ ಹಿಂಸಾತ್ಮಕ ನಡವಳಿಕೆ, ಅಥವಾ ಸಂಸ್ಥೆಯ ಯಾವುದೇ ಆಸ್ತಿಯ ಕಳ್ಳತನ, ದುರುಪಯೋಗ ಅಥವಾ ವಿಧ್ವಂಸಕ್ಕೆ ಮಾಡಿದ್ದಲ್ಲಿ, ಅಥವಾ ಲೈಂಗಿಕ ಕಿರುಕುಳಕ್ಕಾಗಿ ಅವನಿಗೆ ಶಿಕ್ಷೆವಾದಲ್ಲಿ, ಈ 4ರಲ್ಲಿ ಯಾವುದಾದ್ರೂ ಒಂದು ಕೂಡ ಅವನಿಗೆ ಶಿಕ್ಷೆವಾಗಿದ್ದರೆ ಅಂಥ ಒಬ್ಬ ವ್ಯಕ್ತಿಗೆ ನೀವು ಬೋನಸ್ಸನ್ನು ನೀಡಲುವಾಗುವುದಿಲ್ಲ ಅಥವಾ ನೀಡಬಾರದೆಂದು ಈ ಸಂಹಿತೆ ಹೇಳುತ್ತದೆ. ನೆಕ್ಸ್ಟ್, ಆಲ್ ಅಮೌಂಟ್ಸ್ ಪೇಯಬಲ್ ಟು ಅನ್ ಎಂಪ್ಲಾಯಿ ಬೈ ವೇ ಆಫ್ ಬೋನಸ್ ಅಂಡರ್ ದಿಸ್ ಕೋಡ್ ಶಾಲ್ ಬಿ ಪೇಡ್ ಬೈ ಕ್ರೆಡಿಟಿಂಗ್ it in the bank account of the employee by his employer within a period of 8 months. This is very, very important. Within a period of 8 months from the close of the accounting year. Right.
ಈ ಸಮಿತಿಯ ಅಡಿಯಲ್ಲಿ ಬೋನಸ್ ರೂಪದಲ್ಲಿ ಉದ್ಯೋಗಿಗೆ ಪಾವತಿಸಬೇಕಾದ ಎಲ್ಲ ಮೊತ್ತಗಳನ್ನು ಅಕೌಂಟಿಂಗ್ ವರ್ಷದ ಮುಕ್ತಾಯದಿಂದ 8 ತಿಂಗಳ ಅವಧಿಯಲ್ಲಿ ಉದ್ಯೋಗದಾತರು ಉದ್ಯೋಗಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಮೂಲಕ ಪಾವತಿಸಬೇಕೆಂದು ಈ ಸಮಿತಿ ಹೇಳುತ್ತದೆ. ರೈಟ್, ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ 8 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿರ್ತಾರೆ. ಇದಕ್ಕಾಗಿ ನಿಮಗೆ ಬೋನಸ್ಸನ್ನು ಬೇಕಾಗುತ್ತದೆ. ಹೌದಾ, ಅದಕ್ಕಾಗಿ ಲೆಕ್ಕಪತ್ರದ ವರ್ಷದ ಕೊನೆಯ ದಿನಾಂಕದಿಂದ 8 ತಿಂಗಳ ಒಳಗಾಗಿ ನೀವು ಅವನಿಗೆ ಬೋನಸ್ಸನ್ನು ನೀಡಲೇಬೇಕೆಂದು ಈ ಸಮಿತಿ ಹೇಳುತ್ತದೆ. ನೆಕ್ಸ್ಟ್ ಟಾಪಿಕ್ಸ್ ದ್ಯಾಟ್ ವಿಲ್ ಬಿ ಕವರ್ಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಈ ಸಮಿತಿ ಭಾಳ ದೊಡ್ಡದಾಗಿದೆ, ಯಾಕಂದರೆ 4 ಕಾಯ್ದೆಗಳನ್ನು ಇದು ವಿಲೀನಗೊಳಿಸಿದೆ. ಅದಕ್ಕಾಗಿ ಎಲ್ಲ ಕಾಯ್ದೆಯ ಪ್ರೊವಿಷನ್ಸನ್ನು ಒಂದೇ ಸಮಿತಿಯಲ್ಲಿ ನಾವು ಓದ್ತಾ ಇದ್ದೀವಿ. ಸೊ ಹೀಗಾಗಿ ಈ ಕಾಯ್ದೆಯ 2 ಅಥವಾ 3 ಭಾಗ ಆಗಬಹುದು. ಇದು ಮೊದಲನೇ ಭಾಗವಾಗಿದ್ದು, ಇನ್ನು 2ನೇ ಮತ್ತು 3ನೇ ಭಾಗವನ್ನು ನಾಳೆ ಮತ್ತು ನಾಡಿದ್ದು ಅಪ್ಲೋಡ್ ಮಾಡಲಾಗುವುದು. ಈ ಕ್ಲಾಸಿನ PDF ಅನ್ನು ನಾಳೆ ಸಂಜೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಲಾಗುವುದು. ಅದನ್ನು ಮಿಸ್ ಮಾಡೋದಿಲ್ಲ. ದಯಮಾಡಿ ಎಲ್ಲರೂ ಪ್ರಿಂಟ್ ತೊಗೊಳ್ಳಿ, ಓದಿ. ಯಾಕಂದರೆ ಈ PDF ಭಾಳ ಅಗತ್ಯ ಒಂದು ನನಗೆ ಅನಿಸಿದ್ದ ಕಾರಣದಿಂದಾಗಿ ನಾನು PDF ಅನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ಫೈನಲ್ ಒಂದು ಸ್ವಲ್ಪ ಎಡಿಟ್ ಮಾಡಿ ಅದನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ಮುಂದಿನ 5 ದಿನಗಳಲ್ಲಿ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ನೋಟಿಫಿಕೇಷನ್ ಆಗಿದೆ. ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದರೆ 2016-17ರ ಕ್ವಶನ್ ಪೇಪರನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡ್ತೀನಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುವುದು. ಅದು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ರೈಟ್, ಇಫ್ ಅಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, ಪ್ಲೀಸ್ ಡೂ ವಾಚ್ ಆಲ್ ದಿ ವಿಡಿಯೋಸ್ ದಟ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಆನ್ ದಿ ಸಿಲೆಬಸ್ ಆಫ್ ವೆಲ್ಫೇರ್ ಆಫೀಸರ್ ಆ್ಯಂಡ್ ಫೀಲ್ಡ್ ಇನ್ಸ್ಪೆಕ್ಟರ್. And if at all you are new, please do subscribe the channel and share with your friends. If at all you are not joined the Telegram channel, please do join it. The link will be provided in the description. Just copy that link and paste it in the Telegram app directly. Then you will be able to join the Telegram channel. Thanks for watching the video. Have a nice day. Bye.